ನೋಡ್ದೇನಮ್ಮ ನಮ್ಮ ಕಿಟ್ಟಣ್ಣ ಇರ್ ಮನೇನ. ನೋಡ್ದೆ ಭಾಳ ಚೆನ್ನಾಗೈತೆ. ನೋಡಮ್ಮ, ನಿನಗೆ ಈಗ್ಲೂ ಕಾಲ ಮಿಂಚಿಲ್ಲ. ಬಾ ಹಂಗ. ಬೇಕಾದ್ರೆ ನಾನು ಮದುವೆ ಮಾಡ್ತೀನಿ ನಮ್ಮ ಹುಡ್ಗನ್ಗೆ, ನೀನೇನಾದ್ರೂ ವಾಪಸ್ ಬಂದ್ಬಿಟ್ರೆ. ಮತ್ತೆ ಸುಮ್ಮ ನೀನು ಆ ಹುಡುಗಗೆ ಹೇಳಿ ಬರೋದಾದ್ರೆ ನಾನು ಎಂಥ ಒಳ್ಳೆ ಮನೆ ಸಿಕ್ತಿದ್ದೆ, ನಾನು ಹೋಗಿ ಹೋಗಿ ನಿನ್ನಂತನ್ನ ಮದುವೆ ಆದೆ ಅಂತ ಹೇಳಿ ಬರೋದಾದ್ರೆ ಬಾ. ನಮ್ಮ ಕಿಟ್ಟಣ್ಣ ಈ ಬೋಲ್ ಚೆನ್ನಾಗಿ ನೋಡ್ಕೊಂಬತ್ತೆ. ನೋಡಿ ಮನೆ ನೋಡಿ ಹೆಂಗೈತೆ, ಎಲ್ಲ ಚೆನ್ನಾಗೈತೆ. ಏ ಶಿಲ್ಪಮ್ಮ ಬಾರಮ್ಮ ಹೋಗೋಣ ಬಾ. ಅಲ್ಲ ಕಣೆ, ಇಲ್ಲಿಗೆ ಯಾಕೆ ಬಂದಿದ್ಯಾ ಶಿಲ್ಪ ನೀನು? ಇವ್ರು ಕರೆದ್ರು ಅಂತ ಹೇಳಿ ಬಂದ್ಬಿಟ್ಟಾ? ಅಲ್ಲ ಕಣ್ಪಾಪ, ಅವಳಿಗೆ ಏನು ಗೊತ್ತು ಇವ್ರು ಕರ್ಕೊಂಬಂದಿರೋದು. ಈಗ ಇವಳೇ ಇದ್ದಾಳಲ್ಲ ಇವಳು, ಈ ಜಯ್ಯಿ ಕರ್ಕೊಂಬಂದಿರೋದು. ಬಾ ಕಿಟ್ಟಣ್ಣ ಮನೆ ನೋಡ್ಬಂತೆ ಅಂತ ಹೇಳಿ ಕರ್ಕೊಂಬಂದವಳೆ ಇವಳು. ನಾನು ಬರಲ್ಲ ಅಂತಂದೆ, ಈ ಆಂಟಿ ಕರ್ಕೊಂಡು ಬಂದರು. ಬಾ ನೋಡುವಂತೆ ನಿನ್ನ ಮದುವೆ ಆಗ್ಬೇಕಾಗಿರೋ ಮನೆ ಹೆಂಗೈತೆ ಅಂತ ಹೇಳಿ ಕರ್ಕೊಂಬಂದ್ರು, ಅದಕ್ಕೆ ಬಂದೆ. ಅಲ್ಲ ಈ ನಾಸಿಕೆ ಮಾನ ಮರ್ಯಾದೆ ಏನು ಇಲ್ವಿ? ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಯಾಕ? ನೀನು ಇಂಥಳಾಗಿದ್ಯಾ? ಆ ಹುಡುಗಿ ಮದುವೆ ಆಗೈತೆ ಅಂತ ಹುಡುಗಿನ ಕರ್ಕೊಂಬಂದು ನಿನಗಿನ್ನೂ ಕಾಲ ಮಿಂಚಿಲ್ಲ, ಈಗ್ಲೂ ಬಾ ಅಂತ ಹೇಳ್ತಾ ಇದೆಯಲ್ಲ, ನಿನ್ನ ನಾಚಿಕೆ ಆಗಲ್ವೇನಿ? ಅದು ಲಸ್ಮಕ್ಕ, ಹಂಗಲ್ಲ ಕಣಮ್ಮ. ಅದು ಏನಂತಂದ್ರೆ ಇವಾಗ ಅದು ಆ ಹುಡುಗಿ ನೋಡ್ತೀನಿ ಅಂತಂತೆ. ಅದೇ ನಾನು ಮದುವೆ ಆಗ್ತಿರೋ ಮನೆ ಹೆಂಗಿತ್ತು ಏನೋ ಬಂದಿದ್ರಲ್ಲ, ಅದಕ್ಕೆ ನೋಡಿದ್ಲಲ್ಲ ಹುಡುಗಿ, ಅದಕ್ಕೆ ಮಾತಾಡ್ಸೇಳಿ ಅದಕ್ಕೆ ಕರ್ಕೊಂಬಂದವ್ರು ಕಣಮ್ಮ. ನಾವೇನೇನು ಅಂತದ್ದೇನು ಹೇಳಿ ಕಣಮ್ಮ, ಕೇಳಬೇಕಂದ್ರೆ ಲಸ್ಮಕ್ಕ. ಮುಚ್ಚ ಬಾಯಿ. ಆಗ್ಲಕಾಯಿ ಬೇವಿನಕಾಯಿ ಸಾಕ್ಷಿ ಅಮ್ಮಂಗೆ ಹೇಳಕ್ ಬರಬೇಡ. ನೀನು ಎಂತ ನಂಬದ್ ಗೊತ್ತೋ, ಇವಳು ಎಂತ ಅಳಂಬದ್ ಗೊತ್ತೈತೆ ನನಗೆ. ಇಂಥವೇನಕ್ಕೆ ಮಾಡ್ತೀಯಕ್ಕ? ಗೊತ್ತಾಗಲ್ವೇ ನಿನಗೆ? ನಾನು ಅವಳನ್ನ ಇಷ್ಟಪಟ್ಟು ಮದುವೆ ಆಗಿದ್ದೀನಿ ಶಿಲ್ಪನ, ಅಂಥದ್ರಾಗೆ ನೀನು ಹಿಂಗೆ ಮಾಡ್ತಾ ಇದೆಯಲ್ಲ, ಗೊತ್ತಾಗಲ್ವೇ? ನಾನೇನು ಹೇಳ್ದೆ? ಬಾರಮ್ಮ ನೋಡು, ನಿನ್ನ ಮದುವೆ ಆಗ್ತಿರೋ ಮನೆ ಎಷ್ಟು ಸೆನಕೈತೆ ನೋಡು ಅಂತ ಹೇಳ್ದೆ. ಹೇಳೆ ಅಮ್ಮನೆ, ಎದ್ರಿಕೆ ಬೇಡ ಹೇಳೆ. ಇವಳು ಏನಂದ್ಲೆ? ನಿನ್ಗೆ ಇನ್ನೂ ಈಗಲೂ ಕಾಲ ಮಿಂಚಿಲ್ಲ, ತಾಳಿ ಕಿತ್ತಾಕ ಬಾ, ನಾ ಮದುವೆ ಮಾಡ್ಕೊಂತೀವಿ ಅಂತ ಅಂದ್ಲ ಇಲ್ವಾ ಇವಳು? ಹೇಳ್ತು, ನಿಮ್ಗಿನ್ನೂ ಈಗಲೂ ಕಾಲ ಮಿಂಚಿಲ್ಲ, ಬರ್ರಿ, ಬೇಕಾದರೆ ನಾನು ಮದುವೆ ಮಾಡ್ಕೊಂತೀನಿ ಅಂತ ಅವು ಅಣ್ಣನೂ ಹೇಳ್ತು, ಅವ ಅಕ್ಕನೂ ಹೇಳ್ತು. ನೀನೇನ ಮಾನ ಮರ್ಯಾದಿದ್ದಳಾಗಿದ್ರಿ ಅಂತ ಹೇಳ್ತಿದ್ದೇನೆ. ನಿನ್ಗೇನು ಒಂದು ಸ್ವಲ್ಪನೂ ಯಾರು ಏನು ಅನ್ಕೊಂತಾರೆ ಇಂಥದ್ದು ಮಾತಾಡಿದ್ರೆ ಎಂಬುದು ಅರ್ಥ ಇಲ್ದಂಗೆ ಮಾತಾಡಿದ್ಯಲ್ಲ ನೀನೊಬ್ಳು ಮನುಷ್ಯಳೆ. ನಿನ್ನ ಮಾತು ಅಷ್ಟು ಹಿಂಗೆ ಯಾಕ? ಇಂಥವೇನಕ್ಕೆ ಮಾಡತ್ತೀಯ? ಒಬ್ರು ಮನೆ ಕೆಡ್ಸಕ್ಕೆ ನೋಡಿದ್ರೆ ನಿನ್ನ ಮನೆನೇ ಕೆಡುತ್ತೆ. ಬರೇ ಯಾರ ಮನೆ ಕೆಡ್ಸೋಣ, ಯಾರ ಮನೆಗೆ ತಂದಿ ನಮ್ಮ ತಲೆ ನೋಡ್ತಿರ್ತೀಯಲ್ಲಿ. ಫಸ್ಟು ನಿನ್ನ ಮನೆಯಾಗ ಹೆಂಗೈತೆ ಅಂತ ನೀನು ನೋಡ್ಕ. ನಾನು ಹಂಗೆ ಹೇಳಲಿಲ್ಲ ಹೇಳತ್ತ. ಆ ಹುಡುಗಿ ಒಂದು ಅದು ಯಾವ್ದಲ್ಲ ಅದು ಹಂಗೆ ಹೇಳುತ್ತೆ. ನಾನು ಹಂಗೆ ಹೇಳಲಿಲ್ಲ. ಬಾರಮ್ಮ ನಿನ್ನ ಮದುವೆ ಆಗ್ತಿರೋ ಮನೆ ಹೆಂಗಿತ್ತು ಏನು ನೋಡ್ಬಾ ಅಂತ ಹೇಳಿ ಕರ್ಕೊಂಡು ಬಂದಿದ್ದಷ್ಟೇನೆ. ಸುಮ್ಮನಿರೆ ಸಾಕು. ನಿನ್ನ ಬುದ್ಧಿ ಹೆಂಗೈತೆ ಅಂತ ಗೊತ್ತೈತೆ. ಇಲ್ಲೋಡಿಲ್ಲ ಕಿಟ್ಟಣ, ಇವಳು ಮಾತು ಕೇಳಿ ನೀನು ಇವಳು ಹಂಗೆ ಆಡಿದ್ರೆ ನಿನಗೆ 3 ಕಾಸಿನ ಬೆಲೆನೂ ಇರಲ್ಲ. ಈಗಿನ ಒಂದು ಕಾಸಿನ ಬೆಲೆನ ಕೊಡ್ತಾರೆ, ಇಲ್ಲ ನೋಡಿ ಒಂದು ಪೈಸೆ ಬೆಲೆನೂ ಇರಲ್ಲ ನಿನಗೆ. ನೋಡಿ ಹೇಳಿರ್ತೀನಿ. ಇವನ್ ತಾಳು ಮಾತು ಕಟ್ಕೊಂಡು ನೀನು ಹಂಗೆ ಅಂತೆಲ್ಲ ಗೊತ್ತಾಗಲ್ವಿ ನಿನಗೆ? ಇವಳು ಕರ್ಕೊಂಬಂದಳು ಅಂತ ತಾಳೆ ಕಿತ್ತಕ್ಕೆ ಬಾ ಅಂತ ಹೇಳ್ತೀಯಲ್ಲ, ಗೊತ್ತಾಗಲ್ಲ. ನಿನ್ನ ಮಗಳಿಗೆ ಹಿಂಗೆ ಹೇಳ್ತಿದ್ದೆ ನಿನ್ನ ಮಗಳಾಗಿದ್ರೆ. ಸ್ವಲ್ಪ ಅರ್ಥ ಮಾಡ್ಕೊಂಡು ಮಾತಾಡಬೇಕು. ಮಾತೆಲ್ಲಿ ಹೋಗಿ ಎಲ್ಲಿ ಬರ್ತವೆ ಅಂತ ಮಾತಾಡಬೇಕು. ನಾನು ಎಂಥ ಇದ್ರಾಗಿದ್ದೀನಿ, ನಾನು ಹೆಂಗೆ ಮಾತಾಡಬೇಕು ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ಅಲ್ಲ ಯೋಚನೆನ ಮಾಡ್ತಾರೆ ಕಣೆ ಲಸ್ಮಕ್ಕ. ಆದರೆ ಅವಳು ಇಂಥ ಮನೆ ಬಿಟ್ಟು ಅಂಥ ಮನೆ ಸಿಕ್ಕವಳಲ್ಲ ಅದಕ್ಕೆ. ಅಂಥ ಮನೆನೇ ಅದು, ಅಂಥ ಮನೆ ಹೆಂಗೆ ಅವ್ರು ನೆಮ್ಮದಿಗೆ ಇದ್ದಾರಲ್ಲ, ಯಾವ ಮನೆಗನ ಸಿಗ್ಲೇಳ ಅವರು? ಅಂತ ಮನೆ ಇವಳದೆ ನಂಗೆ ಯಾರ ಮನೆ ಅಂತ ಮನೆ ಆಗೈತಿ. ನೀನು ಸೀಮೆ ಕೆಲವು ಸೌಕಾತಿ ಆಗ್ಯವಳೆ. ಏನೇನು ಇವಳೇನೆ ಸೌಕಾತಿ ಅಮ್ಮಂಗೆ ಊರಾಗೆಲ್ಲ ನಾ ಒಬ್ಬೊಬ್ಬೊಬ್ಬ ಏನು ಮೆರಿತಾ ಇದ್ದಾಳೆ. ಏನೇ ನೀನು ಹೆಂಗಿದ್ಯಾ ಅಂತ ನೋಡ್ಕೊಂಡಿದ್ದೀಯೇನೆ ಫಸ್ಟು? ಎಲ್ಲಾರ್ಗು ಹೇಳಕ್ಕೆ ಬತ್ತಿದ್ಯಲ್ಲ. ನೀನೆಂಥ ಸೊಸೆ ತಂದಿದ್ಯಾ, ನೀನೆಂಥ ಮಕ್ಕಳು, ನಿನ್ನ ಮಕ್ಕಳು ಹೆಂಗಿದ್ದಾರೆ? ನಿನ್ನ ಮಗಳು ಮದುವೆ ಆಗೈತೆ ಎಲ್ವ ಅಂತ ಹೇಳಿ ಏನೋ ಸ್ವಲ್ಪ ಯೋಚನೆ ಮಾಡಿದ್ಯಾ ನೀನು? ಏನು ಯೋಚನೆ ಮಾಡ್ದಿಲ್ದಂಗೆ ಬರೇ ಕಂಡಾರ್ದು ಇದು ಮಾಡಕ್ಕೆ ಬತ್ತಿಯಲ್ಲ ನೀನು. ಅವ್ರು ಮದುವೆ ಆಗ್ಯವ್ರು, ಅವ್ರು ಹುಡುಗಿ ಒಪ್ಪ್ಯಾರೆ ಮದುವೆ ಆಗ್ಯವ್ರು. ನಿನ್ಗೆ ಯಾಕೆ ಬೇಕು? ಮುಚ್ಕೊಂಡಿರ್ಬೇಕು. ಯಾಕೆ ಕರ್ಕೊ ಬರ್ಬೇಕೆ ನೀನು? ಯಾಕೆ ಕರ್ಕೊ ಬರ್ಬೇಕು? ನನ್ನ ಸೊಸೆ ಅವಳು. ಏ ಲಕ್ಷ್ಮಿ ಬಿಡು, ನೋಡು ಅದು ಯಾಕೆ ಹಂಗೆ ಬೈತೀಯ? ನಾನೇನು ಮಾಡಿದೆ ಹಂಗೆ ಬೈತೀಯ? ನಾನೇನೋ ಹೇಳಿದ್ ನಮ್ಮ ಮನೆ ನೋಡ್ಬಂತ ಬಾ ಅಂತ ಹೇಳಿ ಕರೆದೆ, ಅಷ್ಟು ಬಿಟ್ರೆ ನಾವಿನ್ನೇನು ಆ ಹುಡುಗಿಗೇನು ಹೇಳೇನು ಹೇಳಿಲ್ಲ. ನಾ ಸುಮ್ಮನಿದ್ರೆ ಇರ್ಬೋದಾಯ್ತು. ಇದು ಒಳ್ಳೆ ಸವಸ ಆತಲ್ಲಪ್ಪ ದೇವ್ರೆ. ಬಿಡಮ್ಮ ಲಸ್ಮಕ್ಕ, ಹೋಗ್ಲಿ ಬಿಡಮ್ಮ. ಬಿಡ್ದೊಡ ಮತ್ತ ಹೋದ್ರು ಹೋಗ್ಲಿ, ಏನು ಮಾಡೋಕ್ಕಾಗುತ್ತೆ? ಅಲ್ಲ ನೋಡು ಎಂತ ಮಾಡ್ತಾರೆ, ಇಂಥವು ಯಾಕೆ ಮಾಡಬೇಕು ಅಂತ ಹೇಳಿ. ನೋಡ್ಕಿಟ್ಟಣಯ್ಯ, ನಿನಗೆ ದೇವರಾಣಗೂ ಮಾನ ಮರ್ಯಾದೆ ಇದ್ದನಾಗಿದ್ರೆ ನೀನು ಇಂಥನ್ನೆಲ್ಲ ದೆತ್ ಕಾಯ್ಕೊಂಡು ದೊಡ್ಡ ಎತ್ತಿ ಅಮ್ಮದಾದರೆ ಇಂಥ ಸಣ್ಣ ಪುಟ್ಟ ಜನ ಲುಚ್ಚ ಮಿನಿಡಿ ಅಂತ ಜನಗಳನ್ನೆಲ್ಲ ನೀನು ಹಿಂದಿಕ್ಕೊಂಡು ಓಡಾಡ್ತಿರ್ಲಿಲ್ಲ. ಈಗ ಇವೆಲ್ಲನೂ ಅಂತಾವೇನೆ, ನೀನು ಅಂತಾನೆ ಸರಿಯಾಗಿದೆಯಾ? ನಡಿಯಮ್ಮ, ಈ ಪಟ್ಟು ಯಾವುದೇ ಕಾರಣಕ್ಕೂ ಕರೆದ್ರೆ ಇಲ್ಲಿ ಬರೋಕೆ ಹೋಗ್ಬೇಡ. ಇವರು ಒಳ್ಳೆ ಜನ ಅಲ್ಲ. ಯಾರ್ದನ ಮನೆ ಕೆನಕೈತೆ ಅಂದ್ರೆ ಕೆಡ್ಸಕ್ಕೆ ನೋಡ್ತಾರೆ. ನೀನು ಬೇಕಾದ್ರೆ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ಇದು ಮಾಡ್ತಾರೆ. ನೋಡು ಭಾಳ ಹುಷಾರಾಗಿರು ನೀನು. ನಡಿ. ಇಂಥವೇ ಯಾತಕ್ಕೆ ಮಾಡ್ತೀರಿ ನೀವು? ಸಣ್ಣರು ಎಲ್ಲ ಹಿಂಗೆ ಹೋಗುತ್ತೇನೆ ಬುದ್ಧಿ ಬರೋದು ಇವ್ರಿಗೆ. ಸಣ್ಣರಂದಂಗೆ ಉಗ್ಳಬೇಕು, ಹಂಗಾದ್ರೆ ಬುದ್ಧಿ ಬರೋದು.
ಅಯ್ಯೋ ದೇವ್ರಿ ಅಲ್ಲ ಬಂದ್ಬಿಟ್ಲಲ್ಲ ಜಯಶ್ರೀ. ನೀನು ನೋಡ್ಕೊಂಡು ಸುಮ್ಮನೆ ಇದೆಯಾ, ಸುಮ್ಮನಿರಕ್ಕಾಗಲ್ಲ ಮಕ್ಕ ಅದು ಯಾಕಂಗೆ ಹೋಯ್ತಿ ಅಂತ ಹೇಳ್ಬೇಕು ತಾನಿ. ನಾನು ನಿಮ್ಮ ಮನೆ ತೋರ್ಸಕ್ಕಂತ ಕರ್ಕೊಂಬಂದು ಇವತ್ತು ನಾನು ಬೈಸ್ಕೊಳಂಗತ್ ನೋಡು. ಅವಳಂಗೆ ಹಿಡ್ಕೊಂಡಂಗೆ ತಲೆ ಪಟ ಪಟ ಹೋಯ್ತಾಳೆ ಅಳ್ಳೆ ಐಟ. ಬಾಲು ಒಳ್ಳೆಯಲ್ಲ ಅವಳಸ್ರಿ. ಏನು ಮಾಡೋಣ ಅಲಸ್ ಮಕ್ಕಳು ಏದ್ರಿ ಮಾತಾಡೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ. ಯಾಕೆ ಮಾತಾಡೋಣ ಏನೋ ಅಮ್ಮಂಗೆ ಆಗುತ್ತೆ ಹೋಗತ್ತ. ಅದು ತಲೆ ಕೆಟ್ಟು ಹೋಗುತ್ತೆ ಕಣಮ್ಮ ನನಗಂತೂ. ಯಾಕೆ ಮಾತಾಡೋಣ ಏನೋ ಅಂತ ಹೇಳಿ ಅದಕ್ಕೆತ್ತ ಸುಮ್ಮನೆ ಹತ್ನತ್ತ ಹೇಳ್ಕಿಟ್ಟಣ ಎತ್ತವ್. ಅಲ್ಲ ಅವಳು ಹೋಯ್ತಾ ಇದ್ದಾಳೆ, ನೀನು ನೋಡ್ಕೊಂಡು ಸುಮ್ಮನೆ ಇದೀಯ. ಹೇಳ್ಬೇಕು ತಾನೆ ಅದು ಯಾಕಂಗೆ ಹೋಯ್ತೀಯ ಒಮ್ಮಣ್ಣೇನು ಅದಕ್ಕೆಲ್ಲ ಕರ್ಕೊಂಬಂದಿದ್ದು ಅಂತ ಹೇಳ್ಬೇಕು ತಾನೆ. ನೀನು ಸುಮ್ಮನೆ ಒಳ್ಳೆ ಮಾತನಾಗ ಹೇಳ್ಬೇಕಾಗಿತ್ತು. ಒಳ್ಳೆ ಮಾತನಾಗೆ ಹೇಳಿರೋಳು ಕೇಳ ಅಂತಾಳಲ್ಲ ನೋಡಿ, ನೀನೇ ಎದ್ರಿಕೊಂಡು ಸುಮ್ಮನೆ ಹಾಕಿ ಅಲಸ್ಮಿಗೆ. ಅವಳೇನು ದೊಡ್ಡ ನಮ್ಮಂಗೆ ಊರಾಗೆ. ಸುಮ್ಕಿರು. ಅದೇನು ಮಾಡ್ಬೇಕು ಅದು ಮಾಡ್ಬೇಕು. ಸುಮ್ಮನೆ ನಾವು ಇದು ಮಾಡಕ್ಕೆ ಹೋದ್ರೆ ಇಲ್ಲಿ ಎದ್ರಿ ಬದ್ರಿ ಸುಮ್ಮನೆ ಯಾಕೆ ನಾವು ಅದೇನು ಮಾಡ್ಬೇಕು ಅದು ಮಾಡ್ಬೇಕು. ಸುಮ್ಕಿರಮ್ಮ. ಸುಮ್ಕಿರು ನೋಡೋಣ ಇನ್ನೊಂದು 2 ದಿವ್ಸ ನೋಡೋಣ. ಅದಕ್ಕದೇ ಆಗಲಿಲ್ಲ ಇನ್ನೂ ಲಸ್ ಮಕ್ಕಳು ಇನ್ನೊಬ್ಳು ಇದ್ದಾಳಲ್ಲ, ಇದೇನು ಅವಳಿಗೇನೇನು ತಪ್ಪಿದ್ದಲ್ಲ. ಸುಮ್ಕಿರು. ನನ್ನ ಮಗಳಿಗೆ ಮದುವೆ ಆಗಲಿಲ್ಲ ಅಂತ ಹೇಳ್ತಾಳಲ್ಲ ಊರಾಗಲ್ಲ, ಅವಳದು ಇನ್ನೊಂದು ಐತಿ, ಅದನ್ನು ಮಾಡ್ಲಿಕ್ಕೆ ಗೊತ್ತಾಗುತ್ತಾವಳು. ಅವಳು ಹೆಂಗ್ಸಾಗಿದ್ರೆ ಅದನ್ನೊಂದು ಮದುವೆ ಮಾಡಲಿ ನೋಡೋಣ ಅದೇ. ಏನು ನನ್ನ ನೀರೊಳಗೆ ಮಗಳು ನಾವು ಮದುವೆ ಮಾಡ್ತೀವಿ, ನಾವಿಗೆ ಮದುವೆ ಮಾಡೋದೆಲ್ಲ ಗೊತ್ತೈತಿ. ಮದುವೆ ಮಾಡೋಕ್ಕಾಗಲ್ಲ ಅಂತ ಅನ್ಕೊಬಿಟ್ಟವಳು ಅವಳು. ನಮಗೆ ಅವಳು ಇನ್ನೊಂದು ಐತಾಳು ಮದುವೆ ಮಾಡಲಿ ಗೊತ್ತಾಗುತ್ತೆ. ಅಷ್ಟೇ ಕಣಮ್ಮ ಅಲ್ಲೇದಲ್ಗೆ. ಇವಾಗ ನಮ್ಮ ಮದುವೆ ಆಗಕ್ಕೆ ಅವಳು ಇದು ಮಾಡ್ತಾ ಇದ್ದಾಳಲ್ಲ ಲಸ್ ಮಕ್ಕ. ನಾವು ಅದು ಇನ್ನೊಂದು ಮದುವೆ ಆಗಕ್ಕೆ ನಾವು ಇದು ಮಾಡೋಣ ಅಷ್ಟೇ. ಯಾರನ್ನ ಕೇಳಿ 7 ಲಕ್ಷ ಏನಕ್ಕೆ ಇರುತ್ತೆ. ಯಾರು ಏನು ಮಾಡ್ತಾರೆ ಬೋರ್ಲಿ ನೋಡೋಣ ಅದಿಲ್ಲ. ನಾನೇನು ಕೇಳಲ್ಲ. ನಮ್ಮ ಸುದ್ದಿಗೆ ಬಂದ್ರಿ ಮತ್ತು ನನ್ನ ಮಕ್ಳು ಮದುವೆ ಯಾಕೆ ಕೇಳಿಸ್ಬೇಕು. ನಮ್ಗೆ 7 ಲಕ್ಷ ಏನಕ್ಕೆ ಇರುತ್ತೆ. ಸುಮ್ಕಿರು. ನಾವೇನು ಹೆದರಿಕೆಂಬಂಥದ್ದೇನಿಲ್ಲ. ಸುಮ್ಕಿರಮ್ಮ ಜಯಶ್ರೀ. ಏನು ನೀನು ಅವಳಿಗೆ ಯಾಕೆ ಹೆದರಿಕೆಬೇಕು. ಹೆದರಿಕೆಂಬಂಥದ್ದೇನಿಲ್ಲ. ಸುಮ್ಕಿರು. ಯಾಕೆ ಕರ್ಕೊಂಬರಕ್ಕೆ ಹೋಗ್ಬೇಡ ಹುಡುಗಿನ, ಸುಮ್ಮನೆ ಅಲ್ಲೇ ಬಿಟ್ಬಿಡು. ಅದು ಸಾಡ್ನಂತದಲ್ಲಿ ಕುಕ್ಕೊಂಡಿತ್ತ ಬಾ ನೋಡ್ ಮಂತೆ ಅಂತ ಕರ್ಕೊಂಬಂದು ಅದು ಸಾಡ್ ಹಂಗೆ ಹೇಳತ್ತಿ. ಅದು ಗೊತ್ತಾಗಲ್ಲ ಹೇಳಿ. ಇದೇನೇನು ಬುದ್ಧಿ ಇಲ್ಲ ದೇವರಣೆಗೂ. ಇದಕ್ಕೆ ಬುದ್ಧಿ ಇರೋದಾಗಿದ್ರೆ ಸುಮ್ಮನೆ ಬಂದೆ ನೋಡಕ್ಕಂತ ಹೇಳಿ ಬಂದೆ. ಆಂಟಿ ಬಂದಿತ್ತ ನನಗೆ ಪರಿಚಯ ಇತ್ತು ಅಂತ ಏನೋ ಒಂದು ಹೇಳ್ಬೇಕಾ. ಈ ಸ್ವಾಡ ಗೊತ್ತಾಗ್ತಿರ್ಲಿಲ್ಲ ಬಿಡತ್ತ. ಇಂಥ ಸ್ವಾಡನ್ನು ಏನು ಮದುವೆ ಮಾಡ್ಕೊಂತಿದ್ದತ್ತ. ಗೊತ್ತಾಗಲ್ಲ ಏನಿಲ್ಲ. ತಿಳುವಳಿಕೆನೇ ಇಲ್ಲ ಇದಕ್ಕೆ. ಯಾವಾಗ ಹೆಂಗೆ ಮಾತಾಡ್ಬೇಕು ಅಂಬೋದು ಗೊತ್ತೇ ಆಗಲ್ಲ. ಗೊತ್ತಾಗಿರೋದಾದ್ರೆ ಹಿಂಗೆ ಯಾಕೆ ಹೇಳೋದು ಗೊತ್ತಾಗಲ್ಲ ಹೇಳು. ಬಿಡತ್ತ. ನಿನ್ನ ಮನೆಗೆ ಒಳ್ಳೆ ಒಂಥರ ತಲೆಗಾರ ಇರಬೇಕು, ತಲೆ ಇರಬೇಕು, ನನ್ನಂತಳ ಆಗ್ಬೇಕು. ನನಗೇನೋ ಸ್ವಲ್ಪ ತಲೆ ಹಳೆ ಆಗಬೇಕು. ಹೆಂಗೆ ಎಲ್ಲೋದ್ರೂ ನಾನು ಯಾರ ಹತ್ರ ಆದರೂ ಮಾತಾಡ್ಕೊಂಬರ್ತೀನಪ್ಪ, ಯಾರ ಮುಂದಾದ್ರೂ ನಿಂತ್ಕೊಂತೀನಪ್ಪ ಅಮ್ಮಂಗಿರ್ಬೇಕು. ತಲೆ ಇದ್ರೇನೆ. ಬಿಡತ್ತ ಇನ್ನು 2 ದಿನ ತಡ ಆದ್ರೂ ಪರವಾಗಿಲ್ಲ. ಏನು ಮಾಡೋಕ್ಕಾಗುತ್ತೆ. ನಮ್ಮ ಕಲವತ್ತಮ್ಮನೂ ಹೇಗೆ ಆತತ್ ಅಂತ ಓತು ಆ ಎಮ್ಮಿದ್ದಿದ್ರೆ ಚೆಂಡಕ್ಕೆ ಬೈಯೋದು. ಅಲ್ಲಸ್ಮಿ ಸರಿಯಾಗಿ ಬೈದು ಕಳಿಸ್ಬೇಕಾಗಿತ್ತು. ಏನು ಮಾಡ್ತೀವಿ. ಓದ್ಲತ್ತ. ನನ್ನ ಮಗಳದ ಮದುವೆ ಆಗಿಲ್ಲ ಅಂತ ಆಡ್ಕೊಂತಾಳೆ ಅವಳು. ಇನ್ನೂ ಒಂದು ಐತಲ್ಲ ಅದನ್ನ ಮಾಡ್ಲಿ ಗೊತ್ತಾಗುತ್ತಿಲ್ಲ ಲಕ್ಷ್ಮಿ. ನಾವೇನೇನು ಬಿಡಲ್ಲ ಅದಿಲ್ಲ ನೋಡೋಣ ಅದಿಲ್ಲ. ನಾನು ಹೇಳಿದ್ ಕೆಟ್ಟಣ ಈಗ ನಿನ್ನ ಮಕ್ಳನ್ನ ಮದುವೆ ತರದಾರ ನೀನು ಅದು ನಿನ್ನೊಂದು ಮದುವೆ ಆಗಕ್ಕೆ ಬಿಡಲೇ ಬೇಡ ಅಂತ ಹೇಳಿದ್ನಿ. ಏನಂತ ತಿಳ್ಕೊಬಿಟ್ಟವಳೆ. ಏನಂಗೆ ದೊಡ್ಡ ನಮ್ಮಂಗೆ ಆಡ್ತಾಳೆ ಅನ್ಬೇಡ ಈ ಲಕ್ಷ್ಮಿ. ನೋಡ್ತಾ ಇರ್ರಿ, ನಿನ್ನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.